ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಾಂಗ್ರೆಸ್ ಪಕ್ಷ ಹಾಗೂ ಪಕ್ಷದ ನಾಯಕ ರಾಹುಲ್ ಗಾಂಧಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಮಹಿಳಾ ಮೀಸಲಾತಿ ವಿಧೇಯಕದ ವಿಷಯದಲ್ಲಿ ಕಾಂಗ್ರೆಸ್ ಪಕ್ಷವು ದ್ವಂದ್ವ ನಿಲುವು ತಳೆದಿತ್ತು. ಈ ಹಿಂದೆ ಅದನ್ನ ವಿರೋಧಿಸಿ ಈಗ ಸದನದಲ್ಲಿ ಸಮರ್ಥನೆ ಮಾಡಿಕೊಳ್ಳಲು ಪರದಾಡುತ್ತಿದೆ ಎಂದು ಲೇವಡಿ ಮಾಡಿದ್ರು. ಈ ಬಗ್ಗೆ ಮಾತನಾಡಿದಂತ ಅವರು, ಕಾಂಗ್ರೆಸ್ನ ಅನೇಕ ಹಿರಿಯ ಸಂಸದರಿಗೆ ಮಹಿಳಾ ಮೀಸಲಾತಿಯನ್ನ ವಿರೋಧಿಸಬಾರದು ಎಂಬ ಅರಿವಿದ್ದರೂ ರಾಹುಲ್ ಗಾಂಧಿ ಅವರ ಅಪ್ರಬುದ್ಧ ನಾಯಕತ್ವದಿಂದಾಗಿ ಇಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಟೀಕಿಸಿದರು. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ರಾಹುಲ್ ಗಾಂಧಿ ಅವರನ್ನ ಪಾರ್ಟ್ ಟೈಮ್ ರಾಜಕಾರಣಿ ಅಂತ ಕರೆದ ಜೋಶಿ, ಅವರಲ್ಲಿ ಯಾವುದೇ ವಿಷಯದ ಬಗ್ಗೆ ಗಂಭೀರತೆ ಇಲ್ಲ ಮತ್ತು ಅವರು ಬೇಜವಾಬ್ದಾರಿತನೆಯಿಂದ ವರ್ತಿಸುತ್ತಾರೆ ಅಂತ ಹೇಳಿದ್ರು. ಕಾಂಗ್ರೆಸ್ ಪಕ್ಷವು ಯಾವಾಗಲೂ ಇತರ ಹಿಂದುಳಿದ ವರ್ಗಗಳ ಹಿತಾಸಕ್ತಿಗೆ ವಿರುದ್ಧವಾಗಿ ನಡೆದುಕೊಂಡಿದೆ. ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ಅವರ ಕಾಲದಲ್ಲಿ ಒಬಿಸಿ ಆಯೋಗಕ್ಕೆ ಸಾಂವಿಧಾನಿಕ ಸ್ಥಾನಮಾನ ನೀಡುವ ಬಗ್ಗೆ ಯಾವುದೇ ಆಸಕ್ತಿ ತೋರಲಿಲ್ಲ. ವಿಶೇಷವಾಗಿ ಮಂಡಲ ಆಯೋಗದ ವರದಿ ಜಾರಿಗೆ ಬಂದ ಸಂದರ್ಭದಲ್ಲಿ ರಾಜೀವ್ ಗಾಂಧಿ ಅವರು ಒಬಿಸಿ ಮೀಸಲಾತಿಯನ್ನ ಕಟ್ಟುವ ವಿರೋಧ ಮಾಡಿದ್ರು ಅಂತ ಜೋಶಿ ಆರೋಪಿಸಿದ್ರು. 1984ರಿಂದ 1989ರವರೆಗೆ ಪ್ರಧಾನಿಯಾಗಿದ್ದ ಕಾಲದಲ್ಲಿ ರಾಜೀವ್ ಗಾಂಧಿ ಅವರು ಸಂಸತ್ತಿನಲ್ಲಿ ಮಂಡಲ ಆಯೋಗದ ವಿರುದ್ಧವೇ ಸುದೀರ್ಘ ಭಾಷಣವನ್ನ ಮಾಡಿದ್ರು. ಈ ಇತಿಹಾಸದ ಅರಿವಿಲ್ಲದ ರಾಹುಲ್ ಗಾಂಧಿ ಇಂದು ಒಬಿಸಿ ಬಗ್ಗೆ ಜ್ಞಾನವಿಲ್ಲದೆ ಮಾತನಾಡುತ್ತಿದ್ದಾರೆ ಅಂತ ಪ್ರಹ್ಲಾದ್ ಜೋಶಿ ಹರಿಹಾಯ್ದ್ರು. ಇನ್ನು ಕಾಂಗ್ರೆಸ್ ಕೇವಲ ಒಬಿಸಿ ಮಾತ್ರವಲ್ಲದೆ ಮಹಿಳಾ ವಿರೋಧಿಯೂ ಹೌದು ಅಂತ ಜೋಶಿ ಪ್ರತಿಪಾದಿಸಿದ್ರು. 1996ರಲ್ಲಿ ಎಚ್.ಡಿ. ದೇವೇಗೌಡರ ನೇತೃತ್ವದ ಸರ್ಕಾರ ಮೊದಲ ಬಾರಿಗೆ ಮಹಿಳಾ ಮೀಸಲಾತಿ ವಿಧೇಯಕವನ್ನ ತಂದಾಗ ಆ ಸರ್ಕಾರಕ್ಕೆ ಹೊರಗಿನಿಂದ ಬೆಂಬಲ ನೀಡಿದ್ದ ಕಾಂಗ್ರೆಸ್ ಸದನದಲ್ಲಿ ಮಾತ್ರ ವಿಧೇಯಕವನ್ನ ವಿರೋಧಿಸಿತ್ತು. ಅಂದು ಮಹಿಳಾ ಮೀಸಲಾತಿ ಜಾರಿಗೆ ಬಾರದೇ ಇರಲು ಕಾಂಗ್ರೆಸ್ ನೇರ ಕಾರಣವಾಗಿದ್ದು ಅದು ಐತಿಹಾಸಿಕ ದಾಖಲೆಯಾಗಿದೆ. ಅಂದು ಮೀಸಲಾತಿಯನ್ನ ಜಾರಿಗೆ ತರುವ ಎಲ್ಲ ಅಧಿಕಾರವಿದ್ದರೂ ಕಾಂಗ್ರೆಸ್ ಆ ಕೆಲಸ ಮಾಡಲಿಲ್ಲ ಎಂದರು.